ಪ್ರತಿಯೊಬ್ಬರು ಇಟ್ಟವ್ರೆ ಗುರು ಹುಲಿ ಉಗುರು ಅಂತ ನೋಡಿ. పక్క ఉలి ఊరా పక్క పులితేనా నువ్వు ఎక్కడ వెళ్ళినా పులి గోరంటే నువ్వు చెక్ చేసింది ఒక్కటేనా గోర్లోపు నరంలో. ಸೊ ನೀವು ಯಾವುದೇ ರೀತಿ ಪಾಪ ಮಾಡಿದರೆ ಅದೆಲ್ಲ ವಿನಾಶ ಆಗುತ್ತೆ ಅಂತ. ಹುಡುಗರು ರೋಡಲ್ಲಿ ಹೆಂಗಿದೆ ಎಲ್ಲ 6 ಕವರ್ ಮಾಡೋಣ, ಓಕೆನಾ? ಹಾಯ್ ಹೆಲ್ಲೋ ನಮಸ್ಕಾರ ಗುರುಗಳೇ, ನಾನು ನಿಮ್ಮ ವಿನು. ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ಬಂದುಬಿಟ್ಟು ತಿರುಮಲದಲ್ಲಿ ಡೇ 2. ನಾನು ಈಗಾಗಲೇ ಪಾದಯಾತ್ರೆ ಮಾಡಿಕೊಂಡು ಶ್ರೀವಾರಿ ದರ್ಶನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಡೇ 2 ಅಲ್ಲಿ ನಿಮ್ಗೊಂದು 6 ಪ್ಲೇಸ್ ತೋರಿಸ್ಬೇಕು ಅಂತಿದ್ದೀನಿ. ನಡೀರಿ ಹೋಗೋಣ. ಪ್ಲೇಸಸ್ ಏನಿದೆ ಇವೆಲ್ಲ 6 ಕವರ್ ಮಾಡೋಣ, ಓಕೆನಾ? ನಾವು ಈಗ ಹೋಗ್ತಾ ಇರೋ ಬೆಟ್ಟ ಬಂದುಬಿಟ್ಟು ಲಾಸ್ಟ್ ಬೆಟ್ಟ, ಅಂದರೆ 7ನೇ ಬೆಟ್ಟ. ಟೋಟಲ್ 7 ಬೆಟ್ಟಗಳಿರುತ್ತೆ. 7 ಬೆಟ್ಟದಲ್ಲಿ ನಾವು ಹೋಗ್ತಾ ಇರೋ ಬೆಟ್ಟ ಬಂದುಬಿಟ್ಟು ಲಾಸ್ಟು. ಅದರಲ್ಲಿ ಇರೋದು ಶ್ರೀವಾರಿ ಪಾದಲ್ಲು ಅಂತ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ವ ಸ್ಟೆಪ್ಸು, ಸೊ ಅಲ್ಲಿ ಹತ್ತಬೇಕೀಗ. ಆ ದೀಪ್ ಪಾಂಡ್ಸ್ ಅವರು ಈ ಥರ ಒಂದು ದೀಪ, ಒಂದು ತೆಂಗಿನಕಾಯಿ ಕೊಡ್ತಾರೆ. ಎಷ್ಟಣ್ಣ? 50 ರುಪೀಸ್ ಅಂತೆ. ಅಲ್ಲಿಂದ ಈ ಥರ ಅನಿಸ್ಬಿಟ್ಟು ಇಲ್ಲಿ ತೆಂಗಿನಕಾಯಿ ಹೊಡೆದ್ಬಿಟ್ಟು ನೋಡಿ ಹಿಂಗೆ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋದ್ರೆ ಇದೇನು ನೀವು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಎಲ್ಲಿ ಯಾರಿಗೆ ಮಕ್ಕಳಾಗಲ್ವೋ ಇದನ್ನು ಅಲ್ಲಿ ಕೆಳಗಡೆ ಮಾರ್ತಾರೆ. ಅದನ್ನು ತಗೊಂಡ್ಬಂದ್ಬಿಟ್ಟು ಈ ಥರ ಮರಕ್ಕೆ ಕಟ್ಟಿದ್ರೆ, ಮರಕ್ಕೆ ಕಟ್ಟಿದಾಗ ಏನಾಗುತ್ತೆ, ಮಕ್ಕಳಾಗ್ತಾರೆ ಅನ್ನೋದೊಂದು ಇಲ್ಲಿ ನಂಬಿಕೆ. ನೋಡಿ ಈ ಥರ ಇರುತ್ತೆ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಶ್ರೀವಾರು ಅಂದರೆ ವೆಂಕಟೇಶ್ವರ ಸ್ವಾಮಿ ಅವರು ಫಸ್ಟ್ ಟೈಮ್ ಈ ಬೆಟ್ಟಕ್ಕೆ ಬಂದಿದ್ದು ಇಲ್ಲೇ ಕಾಲಿಟ್ಟಿದ್ದಂತೆ ಅಂತ ಎಲ್ಲರೂ ನಂಬ್ತಾರೆ. ಗುರುಗಳ ಇವತ್ತಿನ ದಿನದ ಫಸ್ಟ್ ಪ್ಲೇಸ್ಗೆ ಬಂದಿದ್ದೀವಿ. ತಿರುಮಲ ತಿರುಪತಿ ವೆಂಕಟೇಶ್ವರ ಸ್ವಾಮಿಯವರ ಪಾದಗಳು. ಶ್ರೀವಾರಿ ಪಾದ ನೋಡಿದ್ರಲ್ವಾ? ಅದರೊಳಗೆ 6 ಪ್ಲೇಸಲ್ಲಿ. ಸೊ ಈಗ 2ನೇ ಪ್ಲೇಸಿಗೆ ಬಂದಿದ್ದೀವಿ. 2ನೇ ಪ್ಲೇಸ್ ಹೆಸರು ಬಂದುಬಿಟ್ಟು ಶಿಲಾ ತೋರಣಂ ಅಂತ, ಅಂದರೆ ಇಂಗ್ಲೀಷಲ್ಲಿ ರಾಕ್ ಗಾರ್ಡನ್ ಅಂತಲೂ ಕರೀತಾರೆ. ಅಲ್ಲಿ ಹೇಳಿದ್ನಲ್ವಾ ರಾಕ್ ಗಾರ್ಡನ್ ಅಂತ. ನೋಡಿ ಇದೆ ಎಂಟ್ರಿ, ಇಲ್ಲಿ ಹಾಕಿದ್ದಾರೆ ಯೂನಿಕ್ ಜಿಯೋಲಾಜಿಕಲ್ ಆರ್ಚ್ ಅಂತ. ಇದನ್ನು ಸ್ಲೋವಾಗಿ ತೆಗಿತೀನಿ, ಓದ್ಕೊಳ್ಳಿ ಪಾಸ್ ಮಾಡಿಬಿಟ್ಟು. 25 ಅಡಿ ಅಗಲ ಮತ್ತು 10 ಅಡಿ ಉದ್ದ ಇದೆ. ಅದು ಕಾಣಿಸ್ತಿದೆಯಲ್ವಾ, ಮೇನ್ ಅಟ್ರಾಕ್ಷನ್ ಅದೇ. ಅದು ಆರ್ಚ್ ಅಂತಾರೆ, ಶಿಲಾ ತೋರಣಂ ಅಂತಾರೆ. ನೋಡಿ ಅದನ್ನ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ. ಕೋಳಿ ಇದೆ, ಅಲ್ಲೆಲ್ಲ ಕೋಳಿಗಳಿದ್ದಾವೆ. ಹುಡುಗರು ಸ್ವಲ್ಪ ಜೂಮ್ ಮಾಡ್ತೀನಿ. ಇನ್ನೂ ತಿಂಡಿ ಮಾಡಿಲ್ಲ, ಬಟ್ ಅಲ್ಲಿ ತಿಂಡಿ ಸಿಗಲಿಲ್ಲ. ನೋಡೋಣ ಇನ್ನು ಮುಂದೆ ಎಲ್ಲಾದ್ರೂ ಸಿಗುತ್ತೆ ಅಂತ. ಫುಲ್ ಡೌನ್ ಹಿಡಿದು ಮತ್ತೆ ಹತ್ತಿ ಆ ಕಡೆ ಹೋಗ್ಬಿಟ್ಟು ಗುರುಗಡೆ ಹಿಂಗೆ ನೋಡಿದ್ರೆ ನೋಡಿ ಚಿಕ್ಕದೊಂದು ಜಲಪಾತ. ಇದ್ರ ಹೆಸರು ಬಂದ್ಬಿಟ್ಟು ಚಕ್ಕರ ತೀರ್ಥಂ ಅಂತ, ಅಂದರೆ ಸಕ್ಕರೆ ತೀರ್ಥ ಅಂತ ಹೆಸರು. ಕೂಡ ನಿಮಗೆ ರಾಕ್ ಗಾರ್ಡನಲ್ಲಿ ರಾಕ್ಸ್ನ ಇಷ್ಟು ಕ್ಲೋಸಾಗಿ ತೋರಿಸ್ತೀನಿ ನೋಡಿ. ಇದು ಒಂದೇ ಒಂದು ಕಲ್ಲು ಯಾವ ಥರ ನಿಂತಿದೆ ಅಂತ ನೋಡಿ. ಚಿಕ್ಕ ಒಂದು ಬಂಡೆ ಮೇಲೆ ನಿಂತಿದೆ. ಅದ್ರ ಕೆಳಗಡೆ ನೋಡಿ ಎಲ್ಲರೂ ಕೂತ್ಕೊಂಡು ಒಂದು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇದು ತುಂಬ ಯೂನೀಕ್ ಆಗಿದೆ ಗುರು, ಇಲ್ಲಿ ನೋಡು. ಬಟ್ ಏನು ಬೇಜಾರಾಗುತ್ತೆ ಅಂದರೆ ಈ ಥರ ಬರ್ದ್ಬಿಟ್ಟು ಹೋಗ್ತಾರಲ್ವ, ಅದು ಸಿಕ್ಕಾಬಡೆ ಬೇಜಾರಾಗುತ್ತೆ. ಎಷ್ಟೋ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದನ್ನು ಬಂದ್ಬಿಟ್ಟು ಇಲ್ಲಿ ಕೆಡಿಸ್ಬಿಟ್ಟು ಹೋಗ್ತಾರೆ. ಅದೇನು ಸುಖ ಸಿಗುತ್ತೋ ಗುರು ಗೊತ್ತಿಲ್ಲ. ಕೊಳೋರಲ್ಲಿ ಹಿಡ್ಕೋಬೋದು. ಇದು ಸಕ್ಕರೆ ತೀರ್ಥ, ಇದು ಈಶ್ವರ. ಇದು ನರಸಿಂಹಸ್ವಾಮಿ. ಏನು ನೀವು ನೋಡಿದ ಟೆಂಪಲ್ ಬಂದ್ಬಿಟ್ಟು ಅದು ಹಿಂದೆ ಕಾಣಿಸ್ತಿದೆಯಲ್ವಾ, ಅದು ಚಕ್ಕರ ತೀರ್ಥಂ ಅಂತ ಹೇಳ್ಬಿಟ್ಟು, ಅಂದರೆ ಸಕ್ಕರೆ ತೀರ್ಥ ಅಂತ ಕನ್ನಡದಲ್ಲಿ. ಸೊ ಈ ಟೆಂಪಲ್ ಬಂದ್ಬಿಟ್ಟು ಮುಗೀತು 2ನೇ ಡೆಸ್ಟಿನೇಷನ್ನು, ಅಂದರೆ ಇದು ರಾಕ್ ಗಾರ್ಡನಲ್ಲೇ ಬರುತ್ತೆ. ಗುರುಗಳೇ ಟೋಟಲ್ಲು 3 ಪ್ಲೇಸ್ ಆಗೋಯ್ತು. ಒಂದು ಬಂದುಬಿಟ್ಟು ನಾವು ಫಸ್ಟ್ ಹೋಗಿದ್ದು ಶ್ರೀವಾರಿ ಪಾದಲ್ಲು, 2ನೇದು ಬಂದುಬಿಟ್ಟು ರಾಕ್ ಗಾರ್ಡನ್ನು, ಅದನ್ನು ನೋಡಿದ್ರಿ. 3ನೇದು ಬಂದುಬಿಟ್ಟು ಚಕ್ಕರ ತೀರ್ಥಂ, ಅದು ಮುಗೀತು. ಇನ್ನೂ 3 ಇದೆ. ಸೊ ಬನ್ನಿ ಅದನ್ನು ನೋಡ್ಕೊಂಬರೋಣ. ನೋಡಿ ಹಿಂಗಿದೆ ತುಂಬಿದ್ದಾರೆ. 3 ಆಯ್ತಲ್ವಾ, ಈಗ ಬಂದು 3 ಆದಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಅದಕ್ಕೆ ಬ್ರೇಕ್ಫಾಸ್ಟ್ ಬಂದಿದ್ದೀವಿ. 2 ಇಡ್ಲಿ, ಸ್ವಲ್ಪ ಚಟ್ನಿ, ಸ್ವಲ್ಪ ಸಾಂಬಾರು,
ಇದೇನೋ ಕೊಟ್ಟಿದ್ದಾರೆ, ಗೊತ್ತಿಲ್ಲ ಅದೇನೋ ಅಂತ ನೋಡ್ಬೇಕು. ಬಂದ್ಬಿಟ್ಟು 4ನೇ ಟೆಂಪಲ್ಲು, ಅಂದರೆ 4ನೇ ಪ್ಲೇಸು ಇವತ್ತಿನ ದಿನದಲ್ಲಿ. ಈಗ ಸಮಯ ಬಂದ್ಬಿಟ್ಟು 10 ಗಂಟೆ ಆಗಿದೆ, ಅಂದರೆ 9 ಗಂಟೆಗೆ ಬಿಟ್ಟಿದ್ದು ನಾವು. ಸೊ 1 ಅವರಲ್ಲಿ 3 ಟೆಂಪಲ್ ಕವರ್ ಮಾಡಿದ್ದೀವಿ. ಇದು 4ನೇ ಟೆಂಪಲ್ಲು. ಈ 4ನೇ ಟೆಂಪಲ್ಗೆ ಏನು ಅಂದರೆ ಇಲ್ಲಿ ನೋಡಿ ಟಿಕೆಟ್ ಕೊಟ್ಟಿದ್ದಾರೆ, ಒಬ್ಬರಿಗೆ 5 ರೂಪಾಯಿ. ಈಗ ನಾವು ಬಂದಿರೋದು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ, ಅದನ್ನು ತೋರಿಸ್ತೀನಿ ಬನ್ನಿ. ವೇಣುಗೋಪಾಲ ಸ್ವಾಮಿ ಅಪೋಸಿಟ್ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದೇನು ಕಾಣಿಸ್ತಿದೆ ನಿಮಗೆ, ಇದೇ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಎಂಟ್ರೆನ್ಸು. ಹೊರಗಡೆ ನಾನು ಅಂದ್ಕೊಂಡಂಗೆ ಕ್ಯಾಮ್ರಾ ಅಲ್ಲೋ ಇರಲಿಲ್ಲ, ಹಾಗಾಗಿ ದೇವ್ರನ್ನ ತೋರ್ಸೋಕ್ಕಾಗಿಲ್ಲ. ಇದು ಬಂದ್ಬಿಟ್ಟು ಕಾರಲ್ಲಿ ಕಟ್ಟಲಿಕ್ಕೆ ನೋಡಿ, ಬಳೆ ಎಲ್ಲ 20 ರೂಪಾಯಿ ಅಂತ. ಹುಡುಗರು ರೋಡಲ್ಲಿ ಹೆಂಗಿದೆ. ಈಗ ಬಂದ್ಬಿಟ್ಟು 5ನೇ ಪ್ಲೇಸಿಗೆ ಬಂದಿದ್ದೀವಿ. ಬಂದಿದ್ದಂಥ ಗಾಡಿ ಇದೆ, ಈ ಗಾಡಿಯಲ್ಲಿ ಬಂದಿದ್ದು. ಸೊ ಈಗ 5ನೇ ಪ್ಲೇಸ್ ನೋಡೋಣ ಬನ್ನಿ. ಅದು 5ನೇ ಪ್ಲೇಸ್ ಹೆಸರು ಬಂದ್ಬಿಟ್ಟು ಆಕಾಶ ಗಂಗಾ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ಆಕಾಶ ಗಂಗಾ ಎಂಟ್ರೆನ್ಸು. ಇದ್ರ ಎದುರುಗಡೆನೆ ನೋಡಿ ಒಂದು ಬಸ್ ಸ್ಟಾಪ್ ಎಲ್ಲ ಇದೆ. ಸೊ ಸುಮಾರು ಗಾಡಿಗಳು ಆ್ಯಕ್ಚುಲಿ ಪ್ಯಾಕೇಜ್ ಮಾತಾಡ್ಕೊಂಡು ಬಂದ್ಬಿಡ್ತವೆ. ಪ್ಯಾಕೇಜ್ ಏನು ಗೊತ್ತಾ, ಒಬ್ಬರಿಗೆ ಬಂದ್ಬಿಟ್ಟು 200 ರೂಪಾಯಿ ತೊಗೊತಾರೆ. ಸೊ ಆಲ್ಮೋಸ್ಟ್ 6 ಪ್ಲೇಸಸ್ ತೋರಿಸ್ತಾರೆ ನೋಡಿ. ಇದು ಈಗ ಹೋಗ್ತಿರೋದು ಆಕಾಶ ಗಂಗೆಗೆ. ನೋಡಿ ಈಗ ಸಮಯ ಬಂದ್ಬಿಟ್ಟು 10:30 ಆಗಿದೆ. ಸೊ ನಮ್ಮದು ಬ್ರೇಕ್ಫಾಸ್ಟು ಆಯಿತು, 4 ಟೆಂಪಲ್ ನೋಡಿದ್ದು ಆಯಿತು. ಈಗ 5ನೇ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಎಷ್ಟು ಫಾಸ್ಟ್ ಇದ್ದೀವಿ ಅಂದರೆ ಡ್ರೈವರ್ ಅಷ್ಟು ಫಾಸ್ಟ್ ಆಗಿದ್ದಾರೆ, ಅಂದರೆ ಎಲ್ಲೂ ಬೇಗ ನೋಡೋಕ್ಕೆ ಬಿಡೋಲ್ಲ. ಸೊ ನೀವು ಯಾವತ್ತಾದ್ರೂ ಡ್ರೈವರ್ನ ಮಾತಾಡಿಕೊಂಡು ಬರಬೇಕು. ಸೊ ನಮಗೆ ಸ್ವಲ್ಪ ಸಮಯ ಕೊಡಿ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಡ್ರೈವರ್ ಬಂದ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂದರೆ ಸೆಂಟ್ರಿಗೆ ಬಂದುಬಿಟ್ಟೆ ಕಾಯ್ತಾ ಇದ್ದಾರೆ, ಅಂದರೆ ನಾವು ಯಾವಾಗ ಬರ್ತೀವಿ ಅಂತ. ಸೊ ಆ ಥರ ನೀವು ಮಾಡ್ಕೋಬೇಡಿ. ಒಂದು ಟೆಂಪಲ್ ಹತ್ರ ಏನಿಲ್ಲ ಅಂದರೂ ಒಂದು 20 ನಿಮಿಷ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೇಳಿ ಅಂತ ಕೇಳಿ ಫಸ್ಟೇ ಮಾತಾಡ್ಕೊಳ್ಳಿ. ಸೊ ನನಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಗುರುಗಳೇ. ಈಗ ಬಂದಿದ್ದು ಎಲ್ಲ ಟೆಂಪಲ್ಗೂ ಒಂದೇ ಒಂದು ಇದಿದೆ, ಏನು ಗೊತ್ತಾ, ಸಿಮಿಲಾರಿಟಿ ಏನು ಅಂದರೆ ನೋಡಿ, ಈ ಥರ ಇಳಿಬೇಕು ಫಸ್ಟು, ಮತ್ತು ಹಿಂಗೆ ಇಳಿದು ಆ ಕಡೆಯಿಂದ ಸ್ವಲ್ಪ ಹಂಗೆ ಹತ್ತಬೇಕು, ಅಲ್ಲಿ ನೋಡಬೇಕು, ಮತ್ತೆ ಅಲ್ಲಿ ಇಳಿಬೇಕು, ಮತ್ತೆ ಹಿಂಗೆ ಬಂದು ಮತ್ತೆ ಹತ್ಬಿಟ್ಟು ಗಾಡಿ ಕಡೆಗೆ ಹೋಗಬೇಕು. ಹಂಗೆ ಹೋಗಿ ನೋಡಿ ಆ ಕಡೆಯಿಂದ ಹಂಗೆ ಬಂದು ಹಂಗೆ ಇಳಿದು ಹಂಗೆ ಹೋಗಬೇಕು. ಅದೇ ಆಕಾಶ ಗಂಗಾ. ನೋಡಿದ್ರು ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ಇದು ಆಕಾಶ ಗಂಗೆ ಬರ್ತಾ ಇರೋದು ಅಲ್ಲಿಂದ ಹಿಂಗೆ ಬರುತ್ತೆ. ಸೊ ಇದನ್ನು ಇದು ಆಕಾಶ ಗಂಗಾ. ಅದು ಬಿಟ್ಟರೆ ಅದರ ಆಪೋಸಿಟೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದಾರೆ. ಆಂಜನೇಯ ಸ್ವಾಮಿ ನೋಡಿದ್ರು, ಹಸಿ ರುದ್ರಾಕ್ಷಿ, ಮಹಾಗಣಪತಿ. ಗುರುಡೆ 5 ದೇವಸ್ಥಾನ ಆಗಬೇಕು. 5 ದೇವಸ್ಥಾನದಲ್ಲಿ ಏನಂದರೆ ಹತ್ತಬೇಕು ಇಳಿಬೇಕು. ಸ್ವಲ್ಪ ವಯಸ್ಸಾದವ್ರು ಏನಾದರೂ ಇದ್ದರೆ ಸ್ವಲ್ಪ ಯೋಚನೆ ಮಾಡಿ, ಬಟ್ ಟೈಮ್ ತೊಗೊಳ್ಳಿ, ಆಗುತ್ತೆ. ಗುರು ಇದು ರುದ್ರಾಕ್ಷಿಯಲ್ಲಿ ಮಾಡಿರೋದೇ ಇಲ್ಲ ಹಂಗೆ ಬಂದಿರೋದೇ ಗೊತ್ತಿಲ್ಲ. ಒಟ್ನಲ್ಲಿ ದೊಡ್ಡದೊಂದು ರುದ್ರಾಕ್ಷಿ, ಅದರಲ್ಲಿ ಪೇರಿಸ್ಬಿಟ್ಟು ಕಾರ್ವಿಂಗ್ ಮಾಡಿದ್ದಾರೆ. 5 ಪ್ಲೇಸಸ್ ಮುಗಿಸ್ಕೊಂಡು ಈಗ 6ನೇ ಪ್ಲೇಸಿಗೆ ಬಂದಿದ್ದೀವಿ. ಸೊ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ರೇ ನೆಕ್ಸ್ಟ್ ಸಿಗೋವಂಥ ಪ್ಲೇಸ್ ಬಂದುಬಿಟ್ಟು ಪಾಪಿ ವಿನಾಶನಂ ಅಂತ. ಅಂದರೆ ಇಲ್ಲಿ ಬಂದ್ಬಿಟ್ಟು ಸ್ನಾನ ಮಾಡಿದ್ರೆ ಏನೇ ಪಾಪ ಮಾಡಿದ್ರು ಅದು ವಿನಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಪಾಪಿ ವಿನಾಶನಂ ಅಂತ ಹೆಸರಿಟ್ಟಿದ್ದಾರೆ. ಸೊ ಅದನ್ನು ನೋಡೋ ಬನ್ನಿ, ಅದು ಹೆಂಗಿರುತ್ತೆ ಅಂತ. ಟೀ ಕಾಫಿ ಬೇಕು ಅಂದರೆ ಅಲ್ಲಿ ಹುಡುಗರು ಇದೊಂದು ಹೋಟ್ಲು, ಇಲ್ಲಿ ಬರೀ 20 ರೂಪಾಯಿ ಅಂತ ಹಾಕಿದ್ದಾರೆ ಗುರು, ಗೊತ್ತಿಲ್ಲ ನನಗೆ. ಈಗ ತಾನೇ ಅವಾಗಲೇ ತಿಂದ್ವಿ, ಅಲ್ಲೆಲ್ಲ 50 ರೂಪಾಯಿ ಇತ್ತು. ದೋಸೆ 20 ರೂಪಾಯಿ, ಪೂರಿ 20 ರೂಪಾಯಿ, ಇಡ್ಲಿ 20 ರೂಪಾಯಿ. ಪಾಪಿ ವಿನಾಶನಮಲ್ಲಿ ನೋಡಿ ಬರೀ ಅವರು ಹೇಳ್ತಾ ಇದ್ದಾರೆ 20 ರೂಪಾಯಿ ಅಷ್ಟೇ ಅಂತೆ. ಒಂದು ಪ್ಲೇಟ್ ಏನೇ ತಗೊಂಡ್ರು 20 ರೂಪಾಯಿ ಅಂತೆ. ಟು ಪಾಪಿ ವಿನಾಶನಂ ಟೆಂಪಲ್ ಅಂತ. ಇದು ನೋಡಿ ರುದ್ರಾಕ್ಷಿ, ಇದನ್ನೆಲ್ಲ ಕಾವ್ ಮಾಡಿರ್ತಾರೆ. ಅಯ್ಯೋ ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಗುರು. ಎಲ್ಲ ರುದ್ರಾಕ್ಷಿಗಳು, ಇದೆಲ್ಲ ಕಾಠ್ಮಂಡುವಿಂದ ಬರೋದಂತೆ, ಇಷ್ಟಿಷ್ಟು ದೊಡ್ಡದೆಲ್ಲ. ಗುರು ದೊಡ್ಡ ಸ್ಕ್ವಿರಿಲ್ ಒಂದು ತೋರಿಸ್ತೀನಿ ಬನ್ನಿ, ಎಷ್ಟು ದೊಡ್ಡದಾಗಿದೆ ಅಂದರೆ ಕಾಡ್ದು. ಇದಕ್ಕೇನಾದರೂ ಬೇಕೇನೋ ಅಂತ
ನೋಡಿದ್ದೀನಿ ಅಂತ ಅದ್ರ ಬಾಲ ನೋಡಿ ಎಷ್ಟು ಉದ್ದ ಇದೆ. ಯಾರೋ ಬಾಳೆಹಣ್ಣು ಕೊಟ್ರು, ಅದು ನೋಡಿ ಎಷ್ಟು ಚೆನ್ನಾಗಿ ತಿಂತಿದೆ. ಬ್ರೋ ಏನು ಅಂಡರ್ಸ್ಟ್ಯಾಂಡಿಂಗ್ ಅದ್ ನೋಡಿ, ಅದರಿಂದ ಅದು ಎಷ್ಟು ನೀಟಾಗಿ ಕಿತ್ಕೊಂಡ್ಬಿಟ್ಟು ಇದು ತಿಂತ ಇದೆ. ನೋಡಿ ಅದನ್ನು ಎಲ್ಲ ಶಾಪಿಂಗ್ ಮಾಡ್ಬೋದು. ಇದು 250 ರೂಪಾಯಿ, ಇದು 200 ರೂಪಾಯಿ ಮಕ್ಕಳಿಗೆ. ಸೊ ಇಲ್ಲಿ ನೀವು ಎಲ್ಲೇ ತಿರುಪತಿಯಲ್ಲಿ ತೊಗೊಂಡಿದ್ರು ಪರವಾಗಿಲ್ಲ, ನನಗೆ ತುಂಬ ರೀಸನಬಲ್ ಅನಿಸಿದ್ದು ಇದು ಪಾಪಿ ವಿನಾಶನಂ ಟೆಂಪಲ್ ಹತ್ರ ಎಲ್ಲ ಫಿಕ್ಸೆಡ್. ಇದು ನೋಡಿ 150 ರೂಪಾಯಿ ಅಷ್ಟೇ ಬ್ಯಾಗ್. ನೋಡಿ ಇದೇ ಲಾಸ್ಟ್ ಟೆಂಪಲ್ಲು, ಇದೇ ಪಾಪಿ ವಿನಾಶನಂ. ಅಂದರೆ ಆ ಡ್ಯಾಮಿಂದ ಬರುತ್ತೆ ನೀರು ಆ್ಯಕ್ಚುಲಿ. ಸೊ ಇಲ್ಲಿ ಸ್ನಾನ ಮಾಡಿದ್ರೆ ನೀವು ಯಾವುದೇ ರೀತಿ ಪಾಪ ಮಾಡಿದರೆ ಅದೆಲ್ಲ ವಿನಾಶ ಆಗುತ್ತೆ ಅಂತ ಹೇಳ್ತಾರೆ. ಗುರು ಇದು ಟೆಂಪಲ್ಲು, ಗಂಗಾದೇವಿ ಅಮ್ಮನವರು. ಈ ಟೆಂಪಲಿಂದ ಪಕ್ಕದಲ್ಲೇ ಅಣೆಕಟ್ಟೊಂದು ಕಟ್ಟಿದ್ದಾರೆ ಗುರು. ಮೇಲಿಂದ ನೀರು ಬೀಳ್ತಾ ಇರುತ್ತೆ, ಈ ಥರ ಸ್ನಾನ ಮಾಡ್ತಾರೆ. ಇಲ್ಲ ಸ್ನಾನ ಮಾಡದೇ ಇರೋರು ಸ್ವಲ್ಪ ನೀರು ತಗೊಂಡು ತಲೆ ಮೇಲೆ ಹಾಕ್ಕೊತಾರೆ. ಇದು ನಾನು ಅವಾಗಲೇ ಹೇಳಿದ್ನಲ್ವಾ, ಇದು ಗಂಗಮ್ಮ ದೇವಿಯವರ ದೇವಸ್ಥಾನ ಆ್ಯಂಡ್ ಇವತ್ತಿನ ಲಾಸ್ಟ್ ದೇವಸ್ಥಾನ. ಆರನೇ ಪ್ಲೇಸು ಆಯಿತು. 6ನೇ ಪ್ಲೇಸು ಗಂಗಮ್ಮ ದೇವಿಯವ್ರದ್ದು. ಆ್ಯಕ್ಚುಲಿ ಅವಾಗಲೇ ಒಂದು ಸರ್ಪ್ರೈಸಿಂಗ್ ವಿಷಯ ಆಯಿತು. ಅದೇನು ವಿಷಯ ಅಂತ ಹೇಳಬೇಕು ಅಂದರೆ, ನಾನು ಆ್ಯಕ್ಚುಲಿ ನನ್ನ ಕಣ್ಣಾರೆ ಹುಲಿ ಉಗುರು ನೋಡಿದೆ ಗುರು. ಒಂದಲ್ಲ 2 ಕಡೆ ನೋಡಿದೆ. ಅದನ್ನು ನನಗೆ ಗೊತ್ತಿಲ್ಲ, ತುಂಬ ಭಯ ಆಯಿತು ವಿಡಿಯೋ ತೆಗಿಬೇಕೋ ತೆಗಿಬಾರ್ದು ಅಂತ. ಬಟ್ ಈಗ ಅನಿಸ್ತಿದೆ ತೆಗ್ದಿರ್ಬೋದು, ನಾನು ಮಾಡೋ ತಪ್ಪೇನಿದೆ, ಈಗ ತೆಗಿಬೋದು, ನೋಡಿಸ್ಬೋದು, ಅದರಲ್ಲಿ ಏನಿದೆ. ಸೊ ನಾನು ಈಗ ಮತ್ತೆ ಅಲ್ಲಿಗೆ ಹೋಗೋಣ ಅಂತಿದ್ದೀನಿ, ನೋಡೋಣ, ಟ್ರೈ ಮಾಡ್ತೀನಿ. ಶಾಪ್ ಬಂದ್ಬಿಟ್ಟು ಇದೆ, ಕಾಣಿಸ್ತಿದೆಯಲ್ವಾ ನನಗೆ, ಇದೇ ಶಾಪೇ. ಫ್ರೆಂಡಿಗೆ ಸಪ್ತಾನು ಗುರು, ಈ ಚಿಕ್ಕ ಸೈಜ್ ಅಂತೆ ನೋಡಿ, ನೋಡ್ತಿದ್ದೀರಲ್ವಾ, ಅಂದರೆ ಚಿನ್ನ ಸೈಜ್ ಅಂತೆ. జత 1000 రూపాయలు అవుతుంది, 1000 రూపీస్. అది 2000. ఇది 2000. అది 2000. అది ఇది 1000. అప్పుడే పెద్ద చూపిస్తే అది పక్క పులితేనా? నువ్వు ఎక్కడికి వెళ్ళినా పులి గోరంటే నువ్వు చెక్ చేసింది ఒక్కటేనా గోర్లో నరంలో? ಸೊ ಕುಲಿ ಉದ್ರೆ ಅಂದರೆ ಒಳಗಡೆ ನರ ಇರುತ್ತಂತೆ. ಸೊ ಇದು ಪಕ್ಕ ಕುಲಿ ಉಗುರು ಅಂತ, ಇದು ಹುಲಿ ಉಗುರು ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಗುರು, ಭಯಂಕರ ದೇವ್ರೆ. ಅದು ದೊಡ್ಡದು ತೋರಿಸಿದ್ದ ಆವಾಗಲೇ, ಅದು ಬಂದ್ಬಿಟ್ಟು 2000 ಅಂತ ಹೇಳ್ದ. ಚಿಕ್ಕದು ತೋರಿಸ್ದ, ಮತ್ತು ಅದನ್ನು 1000 ಅಂತ ಹೇಳ್ದ. ಬಟ್ ಅದು ಹೆಂಗೆ ಬರುತ್ತೆ ಅಂತ ಇನ್ನೊಂದು ಅಂಗಡಿಯಲ್ಲಿ ಹೋಗ್ಬಿಟ್ಟು ಕೇಳಿದೆ, ಅಂದರೆ ಸರ್ ಪಕ್ಕ ನಿಜಾನೇನಾ ಅದು ಅಂತ. ಹೌದು ಸರ್ ನಿಜಾನೇ ಅದು. ಅವ್ರಿಗೇನೋ ನೇಪಾಳಿಂದ ಬರುತ್ತೆ ಅಂತ ಗೊತ್ತಿಲ್ಲ. ನೇಪಾಳಲ್ಲಿ ಹುಲಿಗಳನ್ನ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದು ಹುಲಿ ಉಗುರೆ ಅಂತೆ. ಸೊ ನಿಮ್ಗೆ ಅದು ಹುಲಿ ಉಗುರೆ ಅನ್ಸಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳಿ, ಅದು ಹುಲಿ ಉಗುರ ಅಲ್ವಾ ಅಂತ. ಇವರು ತೋರಿಸ್ತಿದ್ದೀವಿ ಅಂದರು, ನೋಡೋಣ. ಸಿಕ್ಕಾಪಟ್ಟೆ ಡಿಸೈನ್ಸ್ ಬೇರೆ ಹಾಕಿದ್ದಾರೆ ಹುಲಿ ಉಗುರ್ದು. ಇವರು ಏನೇನೋ ಇದೆ ಅಂತ ತೋರಿಸ್ತಾ ಇದ್ದಾರೆ. ಎಲ್ಲೇನೋ ಏನಿದು? ಆನೆ ಅಲ್ಲ, ಇಷ್ಟೇ ಎಷ್ಟಿದೆ? ಬೇಬಿದಾ? ಸತ್ತೋಗಿದ್ರೆ ಅದ್ರದ್ದು ಇದು ಅಲ್ಲ, ಇದು ದಂತ ಇಲ್ಲ ಇಲ್ಲ, ಇಲ್ಲಿ ಪ್ರತಿಯೊಬ್ಬರು ಇಟ್ಟವ್ರೆ ಗುರು ಹುಲಿ ಉಗುರು ಅಂತ. ನೋಡಿ ಪಕ್ಕ ಹುಲಿ ಉಗುರ ಹೆಂಗೆ ಗುರು ಅದು? ಅಲ್ಲ ಪಕ್ಕ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರೋದು. ಇಲ್ಲ ಅಣ್ಣ, ನಮ್ಮ ಕರ್ನಾಟಕದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ ಇದ್ರ ಬಗ್ಗೆ. ಗುರು ಮಾತು ಬರ್ತಿಲ್ಲ, ಉಸಿರು ಹೇಳ್ಕೊತಾ ಇದ್ದೀನಿ ಗುರು. ಇಲ್ಲಿ ಪ್ರತಿಯೊಬ್ಬರ ಹತ್ರನೂ ಇದೆ. ಅದೇನದು ಹುಲಿದ ಅಲ್ವಾ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ವಿಡಿಯೋ ತೆಗೆದೆ, ವಿಡಿಯೋ ತಗೊಳಕ್ಕೂ ಪರ್ಮಿಷನ್ ಕೊಡ್ತಾವ್ರಂದ್ರೆ ಯಾವ ಥರ ಇಲ್ಲಿ ಇರ್ಬೋದು. ಇದೆಲ್ಲ ನೇಪಾಳಿಂದ ಎಕ್ಸ್ಪೋರ್ಟ್ ಆಗ್ತಿದೆಯಂತೆ, ಗೊತ್ತಿಲ್ಲ ಗುರು. ಒಟ್ಟಿನಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೇನಾದರೂ ಈ ವಿಡಿಯೋದಲ್ಲಿ 6 ಪ್ಲೇಸಸ್ ಇಷ್ಟ ಆಗಿದ್ರೆ, ನೀವು ಯಾವುದಾದ್ರು ನೋಡಿದ್ದೀರಾ ಅಂತಾರೆ, ನೋಡಿರೋದನ್ನು ಕಾಮೆಂಟ್ ಮಾಡಿ ಹೇಳಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.
ಮತ್ತೆ ಟಾಟಾ ಬಾಯ್ ಬಾಯ್.